ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು. ಕರ್ಕಟ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಹೇಗಿದೆ, ಏನು ಬರ್ತಾ ಇದೆ, ಆ ದೇವರ ಆಶೀರ್ವಾದ ಇದೆ, ಯೂನಿಕಾರ್ನ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಕರ್ಕಟ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ? ಕರ್ಕಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ? ಥ್ಯಾಂಕ್ ಯು. ನಾರದ ಮುನಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿರುವಂಥದ್ದು. ನಿಮಗೆ ಒಂದಿಷ್ಟು ಕೆಲಸದ ವಿಚಾರವಾಗಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗೋದ್ರಲ್ಲಿ ಇದೆ ಅಂತ ಬಂದಿರುವಂಥದ್ದು. ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸನ ಪ್ರಾಂಪ್ಟಾಗಿ ಮಾಡಿ, ಪ್ರಾಂಪ್ಟಾಗಿ ಇರಿ ಅಂತ ಕೂಡ ಬಂದಿರುವಂಥದ್ದು. ತುಂಬ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇನ್ನು ಮುಂದೆ ದಿನಗಳಲ್ಲಿ. ಮತ್ತು ನೀವು ಇಲ್ಲಿ ಏನೋ ಒಂದು ಸಜೆಷನ್ನ ಕೊಡಬೇಕಾಗಿರುವಂಥದ್ದು ಸರಿಯಾಗಿರೋ ರೀತಿಯಲ್ಲಿ ಕೊಡಿ ಅಂತ ಕೂಡ ಇಲ್ಲಿ ಸಂದೇಶ ಬಂದಿರುವಂಥದ್ದು. ಸರಿಯಾಗಿರೋ ರೀತಿಯಲ್ಲಿ ಡಿಸೈಡ್ ಮಾಡಿ, ಸರಿಯಾಗಿರೋ ರೀತಿಯಲ್ಲಿ ಸಂದೇಶಗಳನ್ನ ಕೊಡಿ. ತುಂಬ ಜನಕ್ಕೆ ನಿಮ್ಮಿಂದ ಹೆಲ್ಪ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಇದೆ. ತುಂಬ ದೊಡ್ಡ ಮಟ್ಟಿಗೆ ಸಮಸ್ಯೆಗಳಿರ್ಬೋದು, ಅದನ್ನು ನಿಮ್ಮ ಕಡೆಯಿಂದ ಏನೋ ಒಂದು ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಗ್ರಹಗತಿಗಳು ಏನಿದ್ದಾವೆ ಒಂದಿಷ್ಟು ಬದಲಾವಣೆಗಳನ್ನು ಆದ ನಂತರ ನಿಮ್ಮ ಜೀವನಕ್ಕೆ ಏನೋ ಒಂದು ರೀತಿಯಲ್ಲಿ ಒಂದು ಸಕ್ಸಸ್ ಬರೋದ್ರಲ್ಲಿ ಇದೆ ಅಂತ ಇದೆ. ನೀವು ಅಂದ್ಕೊಂಡಿರುವುದ ಕೆಲಸಗಳನ್ನು ನೀವು ಮಾಡ್ತೀರಾ ಒಂದಿಷ್ಟು ಸಮಯಗಳ ನಂತರ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು, ಮುಂದೆ ಬರುವಂಥ ಕೆಲಸ ಆಗಿರ್ಬೋದು, ಒಂದು ಒಳ್ಳೆ ರೀತಿಯ ಹೆಸರನ್ನು ಮಾಡುವಂಥದ್ದು. ಅಂದರೆ ತುಂಬ ಜನಕ್ಕೆ ಇಲ್ಲಿ ಲಾಯರ್ ಆಗಿ ಕೆಲಸ ಮಾಡೋರು ಇರ್ಬೋದು, ಮತ್ತು ಏನಂತಂದರೆ ಟೀಚರ್ ಆಗಿ ಕೆಲಸ ಮಾಡೋರು ಇರ್ಬೋದು, ತುಂಬ ಇಲ್ಲಿ ಒಂದು ಸಜೆಷನ್ನ ಕೊಡುವಂಥವ್ರಾಗಿರ್ಬೋದು. ನಿಮ್ಮಿಂದ ತುಂಬ ಜನಕ್ಕೆ ಇಲ್ಲಿ ಹೆಲ್ಪ್ ಆಗೋದು ಇರ್ಬೋದು. ಸರಿಯಾಗಿರೋ ರೀತಿಯಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ಮತ್ತು ವಿಷ್ಣುವಿನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿರುವಂಥದ್ದು. ವಿಷ್ಣುವಿನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅಂತ ಕೂಡ ಇದೆ. ಇಲ್ಲಿ ಈ ತಿಂಗಳಲ್ಲಿ ಗುರು ಪೌರ್ಣಿಮೆ ಇರೋದ್ರಿಂದ ಈ ಮಂತಲ್ಲಿ ನಿಮಗೆ ಗುರುಗಳಿಂದ ಯಾವ ಒಂದು ಗೈಡೆನ್ಸ್ ಇದೆ, ಯಾವ ಒಂದು ಮಾರ್ಗದರ್ಶನ ಇದೆ ಅಂತ ನೋಡೋಣ. ನಿಮಗೆ ಕರ್ಕಾಟಕ ರಾಶಿಯವರಿಗೆ ಯಾವ ಒಂದು ಗೈಡೆನ್ಸ್ ಇದೆ ಮತ್ತು ಏನು ಬದಲಾವಣೆ ಬರ್ತಾ ಇದೆ? ಗ್ರೇಸ್ ಆಫ್ ದ ಗುರು, ಬಾಬಾ ಗ್ರೇಸ್ ಆಫ್ ದ ಗುರುಗಳ ಅನುಗ್ರಹ ತುಂಬ ಇಲ್ಲಿ ಒಂದು ಗ್ರಾಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ರೀತಿ ಬೆಳಕು ಬರ್ತಾ ಇರುವಂಥದ್ದು. ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಬೆಳಕು ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಾಬಾ ಅವ್ರ ಕಡೆಯಿಂದ, ನಿಮ್ಮ ಗುರುಗಳ ಕಡೆಯಿಂದ ನೀವು ನಿಮ್ಮ ಜೀವನಕ್ಕೆ ಒಂದು ರೀತಿಯ ಬೆಳಕನ್ನು ತಂದುಕೊಡ್ತಾ ಇದ್ದಾರೆ. ನೀವು ಇಷ್ಟು ದಿನ ಏನು ಸಫರ್ ಪಟ್ಟಿದ್ರಿ, ಇಷ್ಟು ದಿನ ಏನು ಕಷ್ಟಪಡ್ತಾ ಇದ್ದೀರಾ, ಇಷ್ಟು ದಿನ ಏನು ಸಮಸ್ಯೆಗಳನ್ನು, ಅವಮಾನಗಳನ್ನು ಎದುರಿಸ್ತಾ ಇದ್ದೀರಾ, ನೀವು ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿರ್ಬೋದು, ಇಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ಆಲ್ರೆಡಿ ತುಂಬ ಕೆಲವ್ರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನೂ ಕೂಡ ಇದೆ. ಹಂಗಾಗಿ ಇಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಬೆಳಕು ಬರ್ತಾ ಇದೆ, ಒಂದು ಬದಲಾವಣೆ ಆಗ್ತಾ ಇದೆ. ಗುರುಗಳನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೀವು ಆದಷ್ಟು ಗುರುಗಳ ಟೆಂಪಲ್ಗೆ ಹೋಗಿ ಬನ್ನಿ ಅಂತ ಕೂಡ ಹೇಳ್ತಾ, ಒಂದು ರೀತಿಯಲ್ಲಿ ಬೆಳಕು ಬರ್ತಾ ಇದೆ. ಅದನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿಯಾಗಿ ಖುಷಿ ಬರ್ತಾ ಇರುವಂಥದ್ದು, ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು. 3 ರಾಶಿಗಳಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಅಡ್ಜಸ್ಟ್ಮೆಂಟ್ ಕಾರ್ಡೇ ಬರ್ತಾ ಇದೆ. ಎ ವಿನ್ ಔಟ್ಕಮ್ ಇನ್ ನಿಮ್ಮ ಜೀವನಕ್ಕೆ ಒಂದು ವಿನ್ ಆಗೋದ್ರಲ್ಲಿ ಇದ್ದೀರಾ. ಇಷ್ಟು ದಿನ ಏನು ಬ್ಯಾಲೆನ್ಸ್ ಮಾಡ್ತಾ ಇದ್ರಿ, ಅದರಲ್ಲಿ ನೀವು ಇನ್ನು ಮುಂದಿನ ದಿನಗಳಲ್ಲಿ ವಿನ್ ಆಗ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಕೋರ್ಟ್ ಕಚೇರಿ ವಿಚಾರವಾಗಿ ಇಲ್ಲಿ ಯಾರು ಯೋಚನೆ ಮಾಡ್ತಾ ಇದ್ರಿ, ಸಫರ್ ಪಡ್ತಾ ಇದ್ರಿ, ಅದಕ್ಕೊಂದು ರೀತಿಯಲ್ಲಿ ನ್ಯಾಯ ಸಿಗೋದ್ರಲ್ಲಿ ಇದೆ.
ಹೊರಗಡೆಯಿಂದ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ನಿಮ್ಮ ಮನಸ್ಸಿಂದ ಆಗಿರ್ಬೋದು, ನಿಮ್ಮ ಕೆಲಸದ ಜಾಗದಲ್ಲಿ ಆಗಿರ್ಬೋದು, ಒಂದು ರೀತಿಯಲ್ಲಿ ನಿಮಗೆ ನ್ಯಾಯ ಸಿಗೋದ್ರಲ್ಲಿ ಇದೆ. ಇಷ್ಟು ದಿನ ಏನು ಕಷ್ಟಪಟ್ಟಿದ್ರೆ ಅದಕ್ಕೊಂದು ರೀತಿಯಲ್ಲಿ ನ್ಯಾಯ ಸಿಗೋದ್ರಲ್ಲಿ ಇದೆ ಅಂತ ಬಂದಿರುವಂಥದ್ದು. ಲಕ್ ನಿಮ್ಮ ಸೈಡ್ ಲಕ್ ಇದೆ, ನಿಮ್ಮ ಸೈಡೇ ಲಕ್ ಇರೋದ್ರಿಂದ ನೀವು ಭಯ ಪಡೋ ಅಗತ್ಯ ಇಲ್ಲ, ಭಯ ಪಡುವಂಥ ಅಗತ್ಯಗಳಿಲ್ಲ. ತುಂಬ ಕಾನ್ಫಿಡೆಂಟಾಗಿ ನೀವು ಇರ್ಬೋದು ಅಂತ ಇದೆ. ಮತ್ತು ತುಂಬಾ ನೀವು ಕನ್ಫ್ಯೂಷನ್ಸ್ ಇರ್ಬೋದು, ಬಟ್ ಅದನ್ನು ನೀವು ರೀಚ್ ಮಾಡ್ತೀರಾ, ನೀವು ಅಂದ್ಕೊಂಡಿರೋದ್ರ ಕಡೆ ರೀಚ್ ಮಾಡ್ತೀರಾ ಅಂತ ಬಂದಿರುವಂಥದ್ದು. ಟೇಕ್ ಟೈಮ್ ಟು ಬ್ರೀತ್ ಔಟ್, ಅಂದರೆ ಉಸಿರಾಡೋದಕ್ಕೂ ನೀವು ಟೈಮ್ ಕೊಡ್ತಾ ಇಲ್ಲ. ತುಂಬ ಸಮಸ್ಯೆಗಳಿದ್ರೆ ಉಸಿರಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ. ನೀವು ನಿಮಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಬಂದಿರುವಂಥದ್ದು. ಟೈಮ್ ತಗೊಳ್ತಾ ಇಲ್ಲ ನೀವು, ಆ್ಯಕ್ಚುಲಿ ಟೈಮ್ನ ನಿಮಗೋಸ್ಕರ ನೀವು ತಗೊಳ್ತಾ ಇಲ್ಲ, ತಗೊಳ್ಳಿ ಅಂತ ಬಂದಿರುವಂಥದ್ದು. ನಿಮ್ಮ ಝೋನ್ಗೆ ನೀವು ಬನ್ನಿ, ನಿಮ್ಮ ಕಂಫರ್ಟ್ ಝೋನ್ ಏನಿದೆ ಅದ್ರ ಕಡೆ ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು. ಫೋಕಸ್ ಮಾಡಿದ್ದಲ್ಲಿ ಮಾತ್ರ ನೀವು, ನಿಮ್ಮ ಕಡೆ ಫೋಕಸ್ ಮಾಡಿದ್ದಲ್ಲಿ ಮಾತ್ರ ನೀವು ಇಲ್ಲಿ ಏನೋ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ತಗೊಬರ್ಬೋದು ಅಂತ ಇದೆ. ಮತ್ತು ನಿಮ್ಮ ವರ್ಕ್ ಏನಿದೆ ಆ ವರ್ಕ್ ಕಡೆ ಆಗಿರ್ಬೋದು, ಏನೋ ಒಂದು ಪ್ರೆಷರ್ ಇರ್ಬೋದು, ಅದನ್ನು ಅಂದರೆ ಥ್ರೋ ಮಾಡಿ. ನಿಮ್ಮ ಕೆಲಸ ಏನಿದೆ ಅದರ ಕಡೆ ಫೋಕಸ್ ಮಾಡಿ. ಏನು ಬೇಡ, ನಿಮ್ಮ ಮನಸ್ಸಿಗೆ ಏನು ಬೇಡ, ಏನು ನೋವಾಗ್ತಿದೆ ಅದನ್ನು ಥ್ರೋ ಹಿಟ್ ಮಾಡಿ. ಮತ್ತು ನೀವು ರೊಮ್ಯಾಂಟಿಕ್ ಆಗಿರುವಂಥ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗ್ಬೋದು. ನೀವು ಪರ್ಸನ್ ನಿಮ್ಮ ಜೀವನಕ್ಕೆ ಬರ್ಬೋದು. ಇಲ್ಲ ಒಂದು ರೀತಿಯಲ್ಲಿ ಏನೋ ಇಲ್ಲಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ನೀವು ಒಂದು ರೀತಿಯಲ್ಲಿ ನ್ಯಾಯ ಸಿಗ್ಬೋದು. ಮತ್ತು ನೀವು ರೊಮ್ಯಾಂಟಿಕ್ ಸೈಕಲ್ ಬಿಗಿನಿಂಗ್ ಆಗ್ತಾ ಇದೆ ಅಂದರೆ ನಿಮ್ಮ ಮೇಲೆ ನೀವು ಪ್ರೀತಿನ ಹುಟ್ಟಿಸ್ಕೊಳ್ಬೋದು. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗ್ಬೋದು. ನಿಮ್ಮ ಮೇಲೆ ಇಲ್ಲ ಬೇರೆಯವರಿಂದ ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ಅವ್ರ ಮೇಲೆ ಒಂದು ರೀತಿಯಲ್ಲಿ ರೊಮ್ಯಾಂಟಿಕ್ ಮೂಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಈ ಮಂತಲ್ಲಿ. ಒಂದಿಷ್ಟು ಅಡ್ಜಸ್ಟ್ಮೆಂಟ್ ತುಂಬಾ ಅವಶ್ಯಕತೆ ಇರೋದ್ರಿಂದ ಈ ಮಂತ್ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಕಟಕ ರಾಶಿಯವರಿಗೆ ಈ ಮಂತ್ ಹೇಗಿದೆ ಅಂತ ನೋಡೋಣ. ಕಟಕ ರಾಶಿಯವರಿಗೆ ಈ ಮಂತ್ ಹೇಗಿರುತ್ತೆ? ಈ ಮಂತಲ್ಲಿ ದುಡ್ಡು ಬರುತ್ತೆ ಅನ್ನೋದು ವೆಯ್ಟ್ ಮಾಡ್ತಾ ಇರ್ತೀರ. ಟ್ರಾವೆಲಿಂಗ್ ಮೂಡಿದೆ, ಟ್ರಾವೆಲಿಂಗ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಮ ಮನೆಗೆ ದುಡ್ಡು ತಗೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಅವ್ರಿಗೆ ದುಡ್ಡು ಕೊಡ್ಬೋದು. ತುಂಬ ಕೇರ್ ಮಾಡ್ತಾರೆ, ನಿಮ್ಮ ಪರ್ಸನ್ ಆಗಿರ್ಬೋದು, ನಿಮ್ಮ ವ್ಯಕ್ತಿಗಳಾಗಿರ್ಬೋದು, ತುಂಬ ಕೇರಿಂಗ್ ಇರ್ತಾರೆ, ತುಂಬ ಹೆಸರು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಬ್ಬ ಸ್ಟಾರ್ ಆಗಿ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಬಟ್ ಇಲ್ಲಿ ಆರೋಗ್ಯ ಸಮಸ್ಯೆನೂ ಕೂಡ ಇದೆ. ಹಾಗಾಗಿ ಒಂದು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ಆರೋಗ್ಯದ ವಿಚಾರವಾಗಿ ತುಂಬಾ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುವಂಥದ್ದು ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ದಯವಿಟ್ಟು ಅದಕ್ಕೆ ಬೇರೆ ಏನು ಕಾರಣ ಇರೋದಿಲ್ಲ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಬಟ್ ಅದನ್ನು ಸರಿ ಮಾಡಿಕೊಂಡ್ರೆ ಆಗತ್ತೆ ಅಂತ ಬಂದಿರುವಂಥದ್ದು. ಬಟ್ ಹೀಲಿಂಗ್ ತುಂಬ ಅವಶ್ಯಕತೆ ಇದೆ, ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಇದೆ. ತುಂಬಾ ಟೆನ್ಷನಲ್ಲಿ ಇದ್ದೀರಾ ನೀವು ಅಂತ ಬಂದಿರುವಂಥದ್ದು. ಆ ಟೆನ್ಷನ್ನ ತೆಗೆದು ಹಾಕಿ ಅಂತ ಕೂಡ ಹೇಳ್ತಾ, ಫೈನಾನ್ಷಿಯಲಿ ಕೊಡುವಂಥವ್ರು ದುಡ್ಡು ಕೊಡ್ತಾರೆ, ಯೋಚನೆ ಮಾಡಬೇಡಿ. ದುಡ್ಡು ಕೊಡುವಂಥವರು ಕೂಡ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಸ್ಟಾರ್ ರೀತಿಯಲ್ಲಿ ಒಂದು ನಂಬಿಕೆನ ಇಟ್ಕೊಳ್ಬೋದಾ ಅಂದರೆ ನಂಬಿಕೆ ಇಟ್ಕೊಳ್ಬೋದು ಅಂತ ಕೂಡ ಇಲ್ಲಿದೆ. ಒಂದು ರೀತಿಯಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಯಾರೋ ನಿಮಗೆ ದುಡ್ಡು ಕೊಡಬೇಕಾಗಿರುವಂಥವ್ರು ಕೊಡ್ತಾರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಮತ್ತು ನಿಮ್ಗೆ ಯಾರೋ ದುಡ್ಡು ಕೊಡಬೇಕಾಗಿರೋರಿಗೆ ಏನೋ ಸಮಸ್ಯೆಗಳಾಗ್ಬಿಡುತ್ತಾ, ಏನೋ ಆರೋಗ್ಯದಲ್ಲಿ ಏರುಪೇರು ಆಗ್ಬಿಡುತ್ತಾ ಅಂತ ಕೂಡ ಯೋಚನೆ ಮಾಡ್ಬೋದು. ಕೆಲವ್ರಿಗೆ ಇಲ್ಲಿ ಆರೋಗ್ಯ ಸಮಸ್ಯೆ ಏರುಪೇರಾಗಿ ನಿಮ್ಮ ಹತ್ರ ಬರ್ಬೋದು. ಸಮಸ್ಯೆಗಳನ್ನ ಹೇಳ್ಕೊಂಡು ಅವ್ರಿಗೊಂದು ಸ್ವಲ್ಪ ಸಹಾಯನ ಮಾಡಿ ಅಂತ ಬಂದಿರುವಂಥದ್ದು. ಮತ್ತು ನಿಮ್ಮ ಲಕ್ ಏನಿದೆ ನಿಮಗೆ ಒಂದು ಸ್ವಲ್ಪ ಈ ಮಂತಲ್ಲಿ ಡಿಸಪಾಯಿಂಟೆಡ್ ಆಗಿರುತ್ತೆ. ಅಂದರೆ ನಿಮಗೆ ಆರೋಗ್ಯ ಸಮಸ್ಯೆ ವಿಚಾರವಾಗಿ ಯಾರೂ ಬೇಡ, ಏನೂ ಬೇಡ, ಎಲ್ಲ ಬಿಟ್ಟು ಹೋಗ್ಬಿಡಲ್ಲ ಅನ್ನೋಷ್ಟು ಮೈಂಡ್ ನಿಮಗೆ ಅಪ್ಸೆಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಇರಿ. ಬಟ್ ಇಲ್ಲಿ ಡೋಂಟ್ ವರಿ, ಒಂದು ಸ್ವಲ್ಪ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಇದನ್ನೆಲ್ಲ ದೇವ್ರಿಗೆ ಬಿಟ್ಬಿಡಿ. ನೀವೇನೇ ಎಕ್ಸ್ಪೆಕ್ಟ್ ಮಾಡಿರಲಿ, ದುಡ್ಡಾಗಿರ್ಬೋದು, ನಿಮ್ಮ ಒಂದು ಸ್ಟಾರ್ ಲೆವೆಲಲ್ಲಿ ನೀವು ಇರ್ಬೋದು, ಮತ್ತು ಎಲ್ಲೋ ಟ್ರಾವೆಲಿಂಗ್ ಹೋಗ್ಬೋದು,
ಮತ್ತು ನೀವು ಮಾಡುವಂಥ ಕೆಲಸಗಳೇನಿದೆ ಅದನ್ನೆಲ್ಲ ಯೂನಿವರ್ಸ್ಗೆ ಬಿಟ್ಬಿಡಿ. ಈ ಮಂತಲ್ಲಿ ಅವರೇ ಅದನ್ನು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಯೂನಿಕಾರ್ನ್ ಕಡೆಯಿಂದ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ. ಯೂನಿಕಾರ್ನ್ ರಿಸೆಂಟಿಂಗ್, ನಿಮಗೆ ಏನು ಮಾಡಬೇಕು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೀವು ಸರಿಯಾಗಿರೋ ರೀತಿಯಲ್ಲಿ ಫೋಕಸ್ ಮಾಡಿ, ಆಯಿತಾ. ಸರಿಯಾಗಿರೋ ರೀತಿಯಲ್ಲಿ ಫೋಕಸ್ ಮಾಡ್ತಾ ಇಲ್ಲ. ನಿಮಗೆ ಬರಬೇಕಾಗಿರುವಂಥದ್ದಾಗಿರ್ಬೋದು, ನೀವು ಹೇಗೆ ಖುಷಿಯಾಗಿರ್ಬೇಕು ಅನ್ನೋದ್ರ ಕಡೆ ಫೋಕಸ್ಸೇ ಇಲ್ಲ ನಿಮಗೆ. ಆ್ಯಕ್ಚುಲಿ ನಿಮಗೆ ನಿಮ್ಮ ಮೇಲೆ ಫೋಕಸ್ಸೇ ಇಲ್ಲ. ಸರಿಯಾಗಿರೋ ರೀತಿಯಲ್ಲಿ ಸರಿಯಾಗಿರೋ ದೃಷ್ಟಿನ ಇಟ್ಟು ನೋಡಿ, ನಿಮಗೆ ಬರಬೇಕಾಗಿರುವಂಥದ್ದು, ನಿಮಗೆ ಸಿಗಬೇಕಾಗಿರುವಂಥದ್ದು, ನಿಮ್ಮ ಜೊತೆ ಯಾರಿದ್ದಾರೆ, ನಿಮ್ಗೆ ಏನು ಬೇಕು, ನೀವು ಯಾವ ಜಾಗದಲ್ಲಿ ಇದ್ದೀರಾ, ನೀವೇನು ಮಾಡಬೇಕು ಅನ್ನೋದ್ರ ಕಡೆ ನೀವು ಫೋಕಸ್ ಮಾಡಿ ದಯವಿಟ್ಟು ಅಂತ ಸಂದೇಶ ಸಿಗ್ತಾ ಇರುವಂಥದ್ದು. ಮತ್ತು ಸಿ ಡಿವೈನ್ ಇನ್ ಎವ್ರಿ ಒನ್, ಅಂದರೆ ನೀವು ಎಲ್ಲರ ಒಬ್ಬ ಮನುಷ್ಯನಲ್ಲಿ ಎಲ್ಲರ ಹತ್ರನೂ ಕೂಡ ಡಿವೈನ್ ಇದ್ದೇ ಇರ್ತಾರೆ. ಹಂಗಾಗಿ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಅಬ್ಸರ್ವ್ ಮಾಡಿ. ನಿಮಗೆ ಡಿವೈನೇ ಬರಬೇಕು ಅಂತ ಏನಿಲ್ಲ. ನಿಮ್ಮ ಜೊತೆ ಇರೋರು, ಅಕ್ಕಪಕ್ಕ ಇರೋರು ಕೂಡ ಒಂದು ರೀತಿಯಲ್ಲಿ ಡಿವೈನ್ ಎನರ್ಜಿಲೇ ಇರುವಂಥವ್ರು. ಹಾಗಾಗಿ ಅವ್ರ ಕಡೆ ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಸೇಮ್ ಇಲ್ಲೂ ಕೂಡ ಅದೇ ಬಂದಿರೋದ್ರಿಂದ ಆರೋಗ್ಯದ ವಿಚಾರವಾಗಿ ದಯವಿಟ್ಟು ಹುಷಾರಾಗಿ ಇರಿ. ನಿಮ್ಮ ಕಾಲಿಗೆ ಏಟಾಗ್ಬೋದು, ಇಲ್ಲ ಏನು ಸಮಸ್ಯೆಗಳಾಗಿರ್ಬೋದು. ಹಾಗಿದ್ರೆ ಅದನ್ನು ದಯವಿಟ್ಟು ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳಿ ಅಂತ ಬಂದಿರುವಂಥದ್ದು. ಹಾಸ್ಪಿಟಲ್ ನಿಮ್ಗೇನೋ ಅನ್ನಿಸ್ತಿದೆ ಅಂದರೆ ದಯವಿಟ್ಟು ಏನೋ ಆಗಿದೆ ಅಂದರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ ಅಂತ ಬಂದಿರುವಂಥದ್ದು. ತುಂಬ ಹುಷಾರಾಗಿ ಇರಬೇಕು. ಬಟ್ ಇಲ್ಲಿ ದೇವರಿಗೆ ಯೂನಿವರ್ಸ್ಗೆ ಬಿಟ್ಬಿಡಿ ಅಂತ ಬಂದಿರುವಂಥದ್ದು. ಓಪನ್ ಆಗಿದೆ ಡೋರ್, ನೀವೇನು ಕೇಳ್ಕೊಳ್ತೀರಾ ಅದೆಲ್ಲವೂ ನೆರವೇರುತ್ತೆ. ಹಂಗಾಗಿ ನೀವು ದೇವರಿಗೆ ಯೂನಿವರ್ಸ್ಗೆ ಬಿಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.